ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆದರು ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಮಾತ್ರ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ನೋಡಿ, ಈಸಿಯಾಗಿ ಮನೇಲಿ ಯಾವುದೇ ಓವನ್ ಇಲ್ಲದೆ, ಮೈದಾ ಇಲ್ಲದೆ, ಮೊಟ್ಟೆ ಇಲ್ಲದೆ ಆರಾಮಾಗಿ ಕೇಕ್ ಮಾಡ್ಕೋಬೋದು. ಈಸಿಯಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಆಗುತ್ತೆ. ಒಂದು ಮ್ಯಾಂಗೋ ಇದ್ದರೆ ಸಾಕು, ಒಂದು ಅಥವಾ ಎರಡು ಮ್ಯಾಂಗೋ ಇದ್ದರೆ ಸಾಕು. ನೋಡಿ, ಈಗ ಮೊದಲಿಗೆ ಜಾರ್ಗೆ ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನಾನು. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2-3 ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 2-3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಕೊಬರೋಣ. ನೋಡಿ, ಈ ಥರ ತೀರಾ ನುಣ್ಣಗೂ ಬೇಡ, ತೀರಾ ದಪ್ಪಕ್ಕೂ ಬೇಡ. ನೋಡಿ, ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಇವಾಗ ಅದೇ ಜಾರಿಗೆ ನಾನು 1 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಮಾವಿನ ಹಣ್ಣಿನ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ 2 ಬೇಕಿದ್ರೂ ತೊಗೋಬೋದು. ಈ ಕ್ವಾಂಟಿಟಿಗೆ 2 ಬೇಕಿದ್ರೂ ತೊಗೋಬೋದು. ನಾನು 1 ಮ್ಯಾಂಗೋನ ತೊಗೊಂಡಿದ್ದೀನಿ, ದಪ್ಪು ಮ್ಯಾಂಗೋ. ಇದನ್ನು ಸಹ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ. ಈ ಪೇಸ್ಟನ್ನು ಈ ರವೆ ಮತ್ತು ಸಕ್ಕರೆ ಏನು ಹಾಕ್ಕೊಂಡಿದ್ವಿ ಪಾತ್ರೆ, ಆ ಪಾತ್ರೆಗೆ ಮ್ಯಾಂಗೋ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಆರಾಮಾಗಿ ಮನೇಲೇ ಓವನ್ ಇಲ್ಲದೆ ಮಾಡ್ಕೋಬೋದು. ಆರಾಮಾಗಿ ಹೊರಗಡೆಯಿಂದ ತಂದು ತಿನ್ನೋದು ಬೇಕ್ರಿದು. ಮನೇಲೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಾವೇ ಮಾಡಿದ್ವಿ ಅನ್ನೋ ಖುಷಿ ನಮಗಿರುತ್ತೆ. ಹಾಗೆ 1 ಕಪ್ಪು ಹಾಲನ್ನ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಇದ್ರೂ ಆಗುತ್ತೆ. ನಾನು ಅಡುಗೆ ಸೋಡಾನೇ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 1/4 ಗಂಟೆ, ಒಂದು 15 ಮಿನಿಟ್ಸ್ ಹಾಗೇ ರೆಸ್ಟಿಗೆ ಬಿಡೋಣ. 15 ಮಿನಿಟ್ಸ್ ಆದಮೇಲೆ 1 ಕಪ್ಪು ಮೆಜರ್ಮೆಂಟಲ್ಲಿ ನಾವು ತೊಗೊಂಡಿದ್ದೀವಿ ಅಳತೆ. ಇವಾಗ ಅದಕ್ಕೆ ಅರ್ಧ ಕಪ್ಪು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೋಡಿ, ಈ ಪಾತ್ರೆಗೆ ತುಪ್ಪನ ಫುಲ್ ಈ ಥರ ಪಾತ್ರೆಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಪಾತ್ರೆಗೆ ಇವಾಗ ನಾವೇನು ಕೇಕ್ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಯಾವುದು ಇರುತ್ತೆ ಮನೇಲಿ, ಯಾವುದು ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸು, ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನಾನು ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಕುಕ್ಕಿಗೆ ಇಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಕೆಳಗೆ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ರಿಂಗ್ ಇಟ್ಕೊಳ್ಳೋಣ. ನಾನು ರಿಂಗ್ ಎಲ್ಲೋ ನನ್ನ ಮಗ ಮಿಸ್ ಮಾಡಿಬಿಟ್ಟಿದ್ದ, ಹಾಗಾಗಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವು ಕೇಕ್ನ ರೆಡಿ ಮಾಡಿ ಇಟ್ಟಿದ್ವಲ್ಲ ಬ್ಯಾಟರು, ಅದನ್ನು ಪಾತ್ರೆನ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚೋಣ. ಆಮೇಲೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಒಂದು 40 ಮಿನಿಟ್ಸು ಲೋ ಫ್ಲೇಮಲ್ಲೇ ಕುಕ್ ಆಗಬೇಕು. ನೋಡಿ, ಲೋ ಫ್ಲೇಮಲ್ಲಿ 40 ಮಿನಿಟ್ಸ್ ಕುಕ್ ಆದಮೇಲೆ ಈ ಥರ ರೆಡಿಯಾಗಿದೆ. ಚಾಕುವಿನಿಂದ ಸುತ್ತ ಬಿಡಿಸ್ಕೊಳ್ಳೋಣ. ಎಷ್ಟು ಮ್ಯಾಂಗೋದು ಎಷ್ಟು ಘಮ ಬರ್ತಿತ್ತು ಅಂದರೆ ಮನೆಯೆಲ್ಲ ಫುಲ್ಲು ಘಮ ಬರ್ತಿತ್ತು. ನೋಡಿ, ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಸಿಯಾಗಿ ಯಾವುದೇ ಮೈದಾ ಇಲ್ಲದೆ, ಮೊಟ್ಟೆ ಇಲ್ಲದೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಾತ್ರ ಫುಲ್ಲು ತಣ್ಣಗಾದ್ಮೇಲೆ ಈ ಥರ ಕಟ್ ಮಾಡಿ ಮತ್ತೆ
ನೀವು ಕೇಕ್ ಮೋಲ್ಡಿಂದ ಪ್ಲೇಟಿಗೂ ಸಹ ಫುಲ್ ತಣ್ಣಗಾದ್ಮೇಲೆ ಹಾಕೋಬೇಕು, ಇಲ್ಲಾಂದರೆ ಪೀಸಸ್ ಬರಲ್ಲ ಬಿಸಿ ಇದ್ದಾಗಲೇ. ನೋಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.